RCB ವರ್ಸಸ್ ಲಕ್ನೋ ಸೂಪರ್ ಜೈಂಟ್ಸ್ ವಿರುದ್ಧ ನಡೀತಾರಂತ ಈ ಒಂದು ಮ್ಯಾಚು 70ನೇ ಮ್ಯಾಚ್. ಈ ಒಂದು ಮ್ಯಾಚ್ ನಡೆಯೋದು ಆ ಲಕ್ನೋ ಗ್ರೌಂಡ್ ನಲ್ಲಿ ಫ್ರೆಂಡ್ ಈ ಒಂದು ಮ್ಯಾಚು ಕುತೂಹಲ ಕೆರಳಿಸಿದೆ RCBಗೆ ಫ್ರೆಂಡ್. ಈ ಒಂದು ಮ್ಯಾಚ್ ಏನಾದ್ರೂ RCB ಗೆದ್ರೆ ಫಸ್ಟ್ ಅಥವಾ 2ನೇ ಸ್ಥಾನಕ್ಕೆ ಹೋಗುತ್ತೆ ಫ್ರೆಂಡ್. ಅಕಸ್ಮಾತ್ ಹಿಂದಿನ ಮ್ಯಾಚು ಪಂಜಾಬ್ ವರ್ಸಸ್ ಮುಂಬೈ ನಡೀತಾ ಇದೆ. ಈ ಒಂದು ಮ್ಯಾಚ್ ನಲ್ಲಿ ಯಾರು ಗೆಲ್ತಾರ ಅನ್ನೋದು ಕೂಡ ಡಿಫೆಂಡ್ ಮೇಲೆ RCB ಫಸ್ಟ್ ಸೆಕೆಂಡ್ ಆಗುತ್ತೆ. ಇಲ್ಲಿ ಎಕ್ಸಾಂಪಲ್ ನಿಮಗೆ ಕೊಡೋದಾದ್ರೆ ಏನಾದ್ರೂ ಪಂಜಾಬ್ ಅವರು ಗೆದ್ರೆ ಫಸ್ಟ್ನೇ ಸ್ಥಾನಕ್ಕೆ ಹೋಗ್ತಾರೆ. ನಾಳಿನ ಮ್ಯಾಚ್ RCB ಪಂಜಾಬ್ಗಿಂತ ಹೈಯೆಸ್ಟ್ ರನ್ ರೇಟ್ ಇಂದ ಏನಾದ್ರು ಗೆದ್ರೆ ಫಸ್ಟ್ ಹೋಗ್ತಾರೆ. ಇಲ್ಲಪ್ಪ ಅಂದ್ರೆ ರನ್ ರೇಟ್ ಸ್ವಲ್ಪ ಕಮ್ಮಿ ರನ್ ರೇಟ್ ಇಂದ ಗೆದ್ರೆ ಸೆಕೆಂಡ್ ಇರ್ತಾರೆ. ಅಕಸ್ಮಾತ್ ಹಿಂದಿನ ಮ್ಯಾಚ್ ಮುಂಬೈ ವರ್ಸಸ್ ಪಂಜಾಬ್ ಮ್ಯಾಚ್ ಇದೆಯಲ್ಲ, ಈ ಮ್ಯಾಚ್ ಮುಂಬೈ ಫಸ್ಟ್ ಹೋಗುತ್ತೆ. ನಾಳೆ RCB ಗೆದ್ರೆ ಸಾಕು ಫಸ್ಟ್ ಹೋಗುತ್ತೆ. ಇಲ್ಲಿ ಎರಡು ಇದೆ, ಫಸ್ಟ್ ಆಗಲಿ ಸೆಕೆಂಡ್ ಆಗಲಿ ಯಾವ್ದಾದ್ರು ಒಂದೇ ತರ ಅಷ್ಟೇ, ಫಸ್ಟ್ ಸೆಕೆಂಡ್ ಅಷ್ಟೇ ಆಗುತ್ತೆ. ಇದು ಎರಡು ಕ್ವಾಲಿಫೈ ಆಡಿ ಡೈರೆಕ್ಟ್ ಆಗಿ ಗೆದ್ದರೋ ಟೀಮ್ ಫೈನಲ್ ಆಗುತ್ತೆ, ಸೋತಿರೋ ಟೀಮ್ ಇನ್ನೊಂದು ಚಾನ್ಸ್ ಇರುತ್ತೆ. ಎಲಿಮಿನೇಟರ್ ಆಡಿರೋಂಥ ತಂಡದ ಜೊತೆಗೆ ಯಾರು ಗೆಲ್ತಾರೋ ಅವ್ರ ಜೊತೆಗೆ ಕ್ವಾಲಿಫೈ 2 ಆಡಿ ಮತ್ತೆ ಫೈನಲ್ ಹೋಗುವಂತ ಚಾನ್ಸಸ್ ಕೂಡ ಇರುತ್ತೆ ಫಸ್ಟ್ ಸೆಕೆಂಡ್ಗೆ ಫ್ರೆಂಡ್. ಟೋಟಲ್ ಆಗಿ ನಾಳೆ ನಡೀತಾರಂತ ಈ ಒಂದು ಮ್ಯಾಚ್ ಲಕ್ನೋ ಗ್ರೌಂಡ್ ಅಲ್ಲಿ ನಡೀತಾ ಇದೆ. ಈ ಒಂದು ಮ್ಯಾಚ್ ಎರಡು ಕಡೆ ಫುಲ್ ಫೈಟ್ ಇದೆ. ಆ ಕಡೆಗೆ ಆ ಸೂಪರ್ ಸ್ಟ್ರೈಕ್ ನಲ್ಲಿ ಇರುವಂತ ನಿಕೋಲಸ್ ಪೂರನ್ ಹಾಗೆ ಮಾರ್ಕ್ರಮ್ ಹಾಗೆ ಮಾಶು ಇವರು ಚೆನ್ನಾಗಿರುವಂತ ಬ್ಯಾಟಿಂಗ್ ಲೈನ್ ಕೂಡ ಇವರಲ್ಲಿ ಇದೆ. ಅದೇ ರೀತಿ RCB ನಲ್ಲೂ ಕೂಡ ಬ್ಯಾಟಿಂಗ್ ಲೈನ್ ಕಂಪ್ಲೀಟ್ ಆಗಿ ಸ್ಟ್ರಾಂಗ್ ಇದೆ. ಫಿಲ್ ಶಾಟ್ ವಿರಾಟ್ ಕೊಹ್ಲಿ, ಮಯಾಂಕ್ ಅಗರ್ವಾಲ್, ದೇವದತ್ ಪಡಿಕ್ಕಲ್ ಹಾಗೆ ಟೀಮ್ ಡೇವಿಡ್ ಹಾಗೆ ಶಫಾಡು ಇಂಥ ಆಟಗಾರರು ಕೂಡ RCB ನಲ್ಲಿದ್ದಾರೆ. RCBಗೆ ಇನ್ನೊಬ್ಬ ಪ್ಲೇಯರ್ ಹೇಜಲ್ ವುಡ್ ಅವರು ಕೂಡ ಬಂದಿದ್ದಾರೆ ಫ್ರೆಂಡ್. ಆಸ್ಟ್ರೇಲಿಯಿಂದ ಕೂಡ ಮತ್ತೆ RCBಗೆ ಟೀಮ್ ಬಂದಿದೆ. ಅದು RCB ಟೀಮಿಗೆ ಬಲ ತುಂಬಿದೆ. ಬಾಲಿಂಗ್ ನಲ್ಲಿ ಸ್ವಲ್ಪ ವೀಕ್ ಇತ್ತು ಒಂದು ಮ್ಯಾಚ್, ಆದ್ರೆ ಈ ಒಂದು ಮ್ಯಾಚ್ ನಲ್ಲಿ ಹೇಜಲ್ ವುಡ್ ಬಂದಿದ್ದಕ್ಕೆ ಸ್ವಲ್ಪ ಮತ್ತೆ ಮ್ಯಾಚ್ ಟೈಟ್ ಆಗುತ್ತೆ. ಬಾಲಿಂಗ್ ನಲ್ಲಿ ಸ್ವಲ್ಪ ಸ್ಟ್ರಾಂಗ್ ಕಳ್ಕೊಳ್ಳುತ್ತೆ RCB ತಂಡ. RCB ಅವರು ನಾಳೆ ಗೆದ್ರೆ ಚಾನ್ಸ್ ಇರುತ್ತೆ, ಸೋತ್ರೆ ಡೈರೆಕ್ಟ್ ಆಗಿ ಎಲಿಮಿನೇಟರ್ ಗೆಲ್ಬೇಕು, ಕ್ವಾಲಿಫೈ 2 ಗೆಲ್ಬೇಕು, ಫೈನಲ್ ಗೆಲ್ಬೇಕು, 3 ಮ್ಯಾಚ್ ಗೆಲ್ಬೇಕು ಆಗತ್ತೆ. ಅಥವಾ ಫಸ್ಟ್ ಸೆಕೆಂಡ್ ಇದ್ರೆ 1 ಮ್ಯಾಚ್ ಗೆದ್ದು ಡೈರೆಕ್ಟ್ ಆಗಿ ಫೈನಲ್ ಹೋಗುತ್ತೆ, ಕ್ವಾಲಿಫೈ 1 ಆಡಿ ಡೈರೆಕ್ಟ್ ಆಗಿ ಫೈನಲ್ ಹೋಗುತ್ತೆ. ಅಥವಾ ಸೋತ್ರೆ ಕ್ವಾಲಿಫೈ 2 ಆಡಿ ಫೈನಲ್ ಹೋಗುವಂತ ಚಾನ್ಸಸ್ ಇರುತ್ತೆ. ಒಂದು ಅವಕಾಶ ಇರುತ್ತೆ. ಈ ಒಂದು ಅವಕಾಶನ ಪಡ್ಕೊಳತ್ತೋ ಅಥವಾ ಮಿಸ್ ಮಾಡ್ಕೊಳೋದತ್ತೋ ನಾಳಿನ ಮ್ಯಾಚ್ ನಲ್ಲಿ ಗೊತ್ತಾಗುತ್ತೆ ಕಂಪ್ಲೀಟ್ ಆಗಿ ಫ್ರೆಂಡ್. ನನಗನ್ಸುತ್ತೆ ಇಲ್ಲಿ RCBಗೆ ಹೋದನೇ ಸಲ ಚೇಸಿಂಗ್ ನಲ್ಲಿ ಎಳೆಯಿತ್ತು. ಯಾಕಂದ್ರೆ ವಿರಾಟ್ ಕೊಹ್ಲಿ 43 ರನ್ ಮಾಡಿ ಔಟ್ ಆದ್ರು. ವಿರಾಟ್ ಕೊಹ್ಲಿ ಬಾಲಿಗೆ 1 ರನ್ ಮಾಡ್ಕೊಂತ ಟೋಟಲ್ 70 ಬಾಲಿಗೆ 70 ರನ್ ಮಾಡಿದ್ರು ಕೂಡ ಅವ್ರ ಜೊತೆಗೆ ಇರೋರು ಆಡ್ತಿದ್ರು. ಅದೇ ವಿರಾಟ್ ಕೊಹ್ಲಿ ಬೇಗ ಔಟ್ ಆಗಿದ್ಕೆ ಇಲ್ಲಿ ಸಾಥ್ ಕೊಡೋಕೆ ಯಾರು ಬ್ಯಾಟ್ಮನ್ಸ್ ಕೂಡ ಇಲ್ಲ. ನೀವು ನೋಡ್ಕೊಳ್ಳಿ, ನೀವು ಆಲ್ಮೋಸ್ಟ್ RCB ಚೇಜಿಂಗ್ ಮಾಡಿದಾಗ ನೋಡ್ಕೊಳ್ಳಿ, ಅಲ್ಲಿ ಚೇಜಿಂಗ್ ಮಾಡಿದಾಗ ವಿರಾಟ್ ಕೊಹ್ಲಿ ಇದ್ದೇ ಇದ್ದಾರೆ. ಎಲ್ಲ ಚೇಜಿಂಗ್ ನಲ್ಲಿ ಆಲ್ಮೋಸ್ಟ್ ಇದ್ದಾರೆ. ಅವರು ವಿಧಿದಕ್ಕೆ ಇನ್ನೊಬ್ಬ ಆಟಗಾರರು ಈಸಿಯಾಗಿ ಆಡ್ತಾರೆ. ವಿರಾಟ್ ಕೊಹ್ಲಿ ಇದ್ರೆ ಈಸಿಯಾಗಿ ಆಡ್ತಾರೆ. ವಿರಾಟ್ ಕೊಹ್ಲಿ ಬೇಗ ಔಟ್ ಆದ್ರೆ ಬರುವಂತ ಬ್ಯಾಟ್ಮನ್ಸ್ ಯಾರು ಕೂಡ ನಿಲ್ಲಲ್ಲ, ಈ ಕಡೆ ನಿಲ್ಲಲ್ಲ ಆ ಕಡೆ ನಿಲ್ಲಲ್ಲ, ಬೇಗ ಔಟ್ ಆಗ್ತಾರೆ. ಇದು ನೀವು ಬಹಳ ಜನ ಗಮನಿಸಿದ್ರೆ ಗೊತ್ತಾಗುತ್ತೆ ಫ್ರೆಂಡ್. ಟೋಟಲ್ ಆಗಿ ಈ ಒಂದು ಮ್ಯಾಚ್ ನಾಳೆ ವಿರಾಟ್ ಕೊಹ್ಲಿ ಎಷ್ಟು ರನ್ ಮಾಡ್ತಾರೆ ಅನ್ನೋದು ಕೂಡ ಕಮೆಂಟ್ ಮೂಲಕ ತಿಳಿಸಿ. ಈ ಒಂದು ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಕೊಡಿ, ಈ ಒಂದು ವಿಡಿಯೋ ನಿಮ್ಮ ಫ್ರೆಂಡ್ಗೆ ಶೇರ್ ಮಾಡಿ ಅಂತ ಈ ವಿಡಿಯೋಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತೆ ಅಂತ ವಿಷಯ.